ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಸುಪ್ರೀಂ ಕೋರ್ಟಿನಲ್ಲಿ ನಡೆದಂಥ ವಿದ್ಯಮಾನವನ್ನು ತಮಗೆ ನಾನು ಅರುಹಿದ್ದೆ. ಈಗಾಗಲೇ ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತಾಗಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂಥ ಅಭಿಪ್ರಾಯ ನಿಮಗೆ ಗೊತ್ತು. ಈಗಾಗಲೇ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ನಡೀತಾ ಇದೆ ಬಿಹಾರದಲ್ಲಿ. ಇದರ ಕುರಿತು 10 ಜನ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಅದರ ಕುರಿತಾಗಿ ಗುರುವಾರ ದಿವಸ ವಿಚಾರಣೆ ಇತ್ತು. ಅದರ ಮಾಹಿತಿಯನ್ನು ಹಿಂದಿನ ಸಂಚಿಕೆಯಲ್ಲಿ ನೀಡಿದ್ದೇನೆ. ಅದ್ರ ಬಗ್ಗೆ ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ. ಆದರೆ ಇದರ ವ್ಯಾಖ್ಯಾನವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಿಹಾರದ ಚುನಾವಣೆ ನಮಗೇನು ಸಂಬಂಧ ಅಂತ ದಯವಿಟ್ಟು ಅನ್ಕೋಬೇಡ್ರಿ. ಯಾಕೆಂದರೆ ಚುನಾವಣಾ ಆಯೋಗ ದೇಶಾದ್ಯಂತ ನಡೆಸಲಿರುವಂಥ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಾರಂಭ ಆಗಿರೋದು ಬಿಹಾರದಲ್ಲಿ. ಇದು ಶ್ರೀಕಾರ ಹಾಕಿದ್ದು ಬಿಹಾರದಲ್ಲಿ. ಈಗ ಪಶ್ಚಿಮ ಬಂಗಾಳದಲ್ಲಾಗತ್ತೆ, ತಮಿಳುನಾಡಿನಲ್ಲಾಗತ್ತೆ, ಕೇರಳದಲ್ಲಾಗತ್ತೆ. ಇಡೀ ದೇಶಾದ್ಯಂತ ಈ ಪ್ರಕ್ರಿಯೆಯನ್ನು ನಡೆಸಲಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಇದರ ಕುರಿತು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ, ಯಾವ ತೀರ್ಪನ್ನು ನೀಡುತ್ತೆ ಅನ್ನೋದರ ಕುರಿತಾಗಿ ಎಲ್ಲರೂ ಜಿಜ್ಞಾಸೆಯನ್ನು ನಿನ್ನೆ ವ್ಯಕ್ತಪಡಿಸಿದ್ದರು. ಆದರೆ ವಿಪಕ್ಷಗಳಿಗೆ ಭಾರೀ ದೊಡ್ಡ ಮುಖಭಂಗ ಇದು. ಯಾಕೆಂದರೆ ಲಘು ಬಗೆಯಿಂದ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡುಗಳನ್ನು ಇವರು ಲಿಸ್ಟ್ನಲ್ಲಿ ಇಟ್ಕೊಂಡೇ ಇಲ್ಲ. ಇವರು ಬೇರೆಯದೇ ರೀತಿಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪುಂಖಾನುಪುಂಖವಾಗಿ ಆರೋಪವನ್ನು ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಉಳಿದ ವಕೀಲರು ಕೋರ್ಟಿನಲ್ಲಿ ಮಂಡಿಸ್ತಾ ಇದ್ದರು. ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಏನಂತ ಹೇಳುತ್ತೆ? ಚುನಾವಣಾ ಆಯೋಗ ಕೂಡ ಸಂವಿಧಾನದತ್ತವಾದಂಥ ಸ್ವಾಯತ್ತ ಸಂಸ್ಥೆ. ಈ ಮಾತನ್ನು ನಾನು ಒಂದೇ ದಿವಸದಿಂದ ಹೇಳ್ತಾ ಇದ್ದೇನೆ. ಅದಕ್ಕೆ ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸುವಂಥ ಎಲ್ಲ ಪರಮಾಧಿಕಾರಿಗಳು ಇದ್ದಾವೆ. ಆ ಅಧಿಕಾರದ ಅನ್ವಯ ಅದು ತನ್ನ ಕಾರ್ಯಚಟುವಟಿಕೆಯನ್ನು ನಡೆಸತ್ತೆ. ಅದರ ಮಧ್ಯಪ್ರವೇಶ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ಹಕ್ಕಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಜಸ್ಟಿಸ್ ಸುಧಾಂಶು ಧುಲಿಯಾ, ಜಸ್ಟಿಸ್ ಜೋಯ್ ಮಲ್ಯ ಬಗಾಚಿ ಅಂಥೇಳಿ ಇಬ್ಬರು ದ್ವಿಸದಸ್ಯ ಪೀಠದಲ್ಲಿ ನಡೆದಂಥ ವಿಚಾರಣೆ. ಏನು ಕಪಿಲ್ ಸಿಬಲ್ ಛಂಗನೆ ನೆಗೆದದ್ದೇನು, ಅಭಿಷೇಕ್ ಮನು ಸಿಂಘ್ವಿ ಗಲಾಟೆ ಮಾಡಿದ್ದೇನು, ಮಾತಿನ ಮೇಲೆ ಮಾತು, ವರಸೆ ಮೇಲೆ ವರಸೆ, ವಾದ ಪ್ರತಿವಾದ ಕೇಳಬೇಕಾಗಿತ್ತು. ಈ ಕಡೆ 10 ಜನ. ನೋಡಿ, ನಮ್ಮ ದೌರ್ಭಾಗ್ಯ, ಈ ದೇಶದ ದೌರ್ಭಾಗ್ಯ ಏನಂದರೆ, ಈ ದೇಶದ ಪೌರತ್ವವನ್ನು ಎತ್ತಿ ಹಿಡಿಯುವ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಬದ್ಧವಾಗಿದೆ. ಯಾರು ವಿದೇಶಿಯರಿದ್ದಾರೋ, ಯಾರು ನುಸುಳುಕೋರರಿದ್ದಾರೋ, ಯಾರು ಕದ್ದು ದೇಶದ ಒಳಗಡೆ ಬಂದು ನಕಲಿ ಆಧಾರ್ ಕಾರ್ಡ್ಗಳು, ರೇಷನ್ ಕಾರ್ಡ್ಗಳು ಮಾಡ್ಕೊಂಡಿದ್ದಾರೋ ಅವರನ್ನು ಹೊರತುಪಡಿಸಿ, ಅವರನ್ನು ಕಿತ್ತಾಕಿ ಸ್ಪಷ್ಟವಾದಂಥ ಸ್ವಚ್ಛವಾದಂಥ ಒಂದು ಪಟ್ಟಿಯನ್ನು ಮಾಡಬೇಕು ಅನ್ನುವ ವಿಷಯದಲ್ಲಿ ಅದು ತನ್ನ ಸಂಕಲ್ಪವನ್ನು ಮಾಡಿಕೊಂಡು ಕೆಲಸದಲ್ಲಿ ಬದ್ಧವಾಗಿದೆ. ಹೀಗಾಗಬಾರದು. ಆ ನುಸುಳುಕೋರನ್ನು ಚುನಾವಣಾ ಪಟ್ಟಿಯಲ್ಲಿ ಸೇರಿಸ್ಕೋಬೇಕು, ಅದನ್ನು ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅಂತ 10 ಜನ ಈ ದೇಶದಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಬೇಡ, ಆ ರೀತಿ ಬೇಡ, ಸರಿಯಾಗಿ ನಡೀಲಿ ಅಂತ ಹೇಳಿದವ್ರ ಸಂಖ್ಯೆ ಎಷ್ಟು? ಇಬ್ಬರೇ ಇಬ್ಬರು. ಎಂಥ ದುರಂತ ನೋಡಿ. ಒಂದು ಸರ್ಕಾರ, ಇನ್ನೊಂದು ಅಶ್ವಿನಿ ಉಪಾಧ್ಯಾಯ್. ಸರ್ಕಾರದ ಪರವಾಗಿ ರಾಕೇಶ್ ದ್ವಿವೇದಿ ಮಾತಾಡಿದರು, ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದರು ಚುನಾವಣಾ ಆಯೋಗದ ಪರವಾಗಿ. ಇನ್ನೊಬ್ಬರು ಅಶ್ವಿನಿ ಉಪಾಧ್ಯಾಯ್. ಈತ PIL ಲಾಯರ್ ಅಂತಲೇ ಹೆಸರು ಇವ್ರಿಗೆ. ಪಾಪ ಅಶ್ವಿನಿ ಉಪಾಧ್ಯಾಯ್ ಪ್ರತಿ ಬಾರಿ ಎಂಥ ವಿಷಯ ಬಂದಾಗ ಬಂದು ಫೈಟ್ ಮಾಡೇ ಮಾಡ್ತಾರೆ. ಇವ್ರದ್ದು ಒಂಟಿ ಧ್ವನಿ ಅಲ್ಲಿ ಕಾಗೆ ಕೂಗೋ ಕಾ 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 ಅಂತ ಇರ್ತವೆ. ಇದನ್ನು ಹೇಗೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ? ಈಗ ಬಂದಿರೋ ವರ್ಡಿಕ್ ಬಗ್ಗೆ ಮಾತಾಡಲ್ಲ. ಈಗಾಗಲೇ ಹೇಳಿಬಿಟ್ಟಿದ್ದೀನಿ ಏನಂತ. ಇದ್ರ ಮಧ್ಯೆ ನಾವು ಪ್ರವೇಶ ಮಾಡೋದಿಲ್ಲ. ಒಂದು ಮಾತನ್ನು ಹೇಳುತ್ತೆ ಸುಪ್ರೀಂ ಕೋರ್ಟ್. ಏನಂತ ಹೇಳುತ್ತೆ ಅಂದರೆ, ನೀವು ಯಾಕೆ ಆಧಾರ್ ಕಾರ್ಡು ಮತ್ತು ಈ ರೇಷನ್ ಕಾರ್ಡ್ಗಳನ್ನು ನಿಮ್ಮ ಪೌರತ್ವದ ಅಥವಾ ಮತದಾರರ ಮಾನದಂಡವಾಗಿ ಪರಿಗಣಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಕೇಳ್ತು. ಉಳಿದ 11 ಪಟ್ಟಿ ಮಾಡಿದಿರಲ್ಲ, ಆ 11 ಪಟ್ಟಿ ಒಳಗಿದ್ನು ಸೇರಿಸಿ, ಆಧಾರ್ ಕಾರ್ಡು ಸೇರಿಸಿ, ರೇಷನ್ ಕಾರ್ಡು ಎಲ್ಲ ಸೇರಿಸಿ. ಅದಕ್ಕೆ ಚುನಾವಣಾ ಆಯೋಗದ ಪರವಾಗಿ ರಾಕೇಶ್ ದ್ವಿವೇದಿ ಭಾಳ ಸ್ಪಷ್ಟವಾಗಿ ಹೇಳಿದರು. ನೋಡಿ, ಪರಿಚಯ ಪತ್ರ ಬೇರೆ, ನಾಗರಿಕರ ಪತ್ರ ಬೇರೆ. ವಿಧಿ 326ರ ಪ್ರಕಾರ ಈ ದೇಶದ ನಾಗರಿಕನಿಗೆ ಮಾತ್ರ ವೋಟ್ ಹಾಕ್ಲಿಕ್ಕೆ ಹಕ್ಕಿದೆ. ಆದ ರೀತಿ ಯಾರು ನಾಗರಿಕರಾಗಿದ್ದಾರೋ ಅವ್ರಿಗೆ ಮಾತ್ರ ನಾವು ವೋಟರ್ ID ಕೊಡ್ತಾ ಇದ್ದೀವಿ. ನಾಗರಿಕರ ಬಗ್ಗೆ ತೀರ್ಮಾನ ಮಾಡೋದು ನೀವಲ್ಲ ಅಂತ ಹೇಳುತ್ತೆ ಕೋರ್ಟ್. ನಾಗರಿಕರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದ್ದು ಹೋಮ್ ಮಿನಿಸ್ಟ್ರಿ, ಅವ್ರು ಮಾಡ್ತಾರೆ, ನೀವು ಹೆಂಗೆ ಮಾಡ್ತೀರಿ ಅಂತ. ಎಂಥ ದ್ವಂದ್ವ, ಎಂಥ ವೈರುಧ್ಯ, ಎಂಥ ವಿರೋಧಾಭಾಸ ನೋಡಿ. ನಾಗರಿಕನಲ್ಲದೇ ಇರೋನಿಗೆ ವೋಟರ್ ID ಕೊಡೋಕ್ಕಾಗಲ್ಲ. ನಾಗರಿಕ ಅಂತ ಕಂಡು ಹಿಡಿಲಿಕ್ಕೆ ಹೋಮ್ ಮಿನಿಸ್ಟ್ರಿ ತೀರ್ಮಾನ ಮಾಡಬೇಕು. ಹಾಗಾದ್ರೆ ಚುನಾವಣಾ ಆಯೋಗದ ಕೆಲಸ ಏನು? ಯಾರು ಬರ್ತಾರೆ ಕಂಡವ್ರು ಕೊಡೋದಾ?
ಇದನ್ನು ಪ್ರಶ್ನೆ ಮಾಡಬೇಕಾದಂಥ ವಿಚಾರ. ಇವತ್ತು ದಿ ಹಿಂದೂ ಅನ್ನುವಂಥ ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ನಲ್ಲಿ ಬಂದಿರುವಂಥ ಕಟ್ಟಿಂಗ್ನ ಒಬ್ಬರು ನನಗೆ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಕಳಿಸಿದ್ದಾರೆ. ಅದರಲ್ಲಿ ಅವ್ರು ಹೆಂಗೆ ಇಂಟರ್ಪ್ರಿಟೇಷನ್ ಹೆಂಗೆ ಮಾಡ್ತಾರೆ ನೋಡಿ, ವ್ಯಾಖ್ಯಾನ ಹೇಗೆ ಮಾಡಿದ್ದಾರೆ ಅಂತಂದರೆ, ರೇಷನ್ ಕಾರ್ಡ್ ಆ್ಯಂಡ್ ಆಧಾರ್ ಎರಡನ್ನೂ ಸುಪ್ರೀಂ ಕೋರ್ಟು ಪರಿಗಣಿಸಿ ಅಂತ ಹೇಳಿದೆ ಅಂತ ಸುದ್ದಿ ಮಾಡಿಬಿಟ್ರು. ಹಾಗೆ ಹೇಳೇ ಇಲ್ಲ. ಅದು ಅವೆರಡನ್ನೂ ನೀವು ಒಪ್ಕೊಳ್ಳಿ ಅಂತ ಎಲ್ಲಿಯೂ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿ ಎರಡನ್ನೂ ಪರಿಶೀಲಿಸಿ ಅಗತ್ಯ ಬಿದ್ದರೆ ಅವೆರಡನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿರೋದು. ಮ್ಯಾಂಡೇಟ್ರಿ ಅಲ್ಲ, ಕಡ್ಡಾಯವಾಗಿ ನೀವು ಆಧಾರ್ ಕಾರ್ಡನ್ನು ಮಾನದಂಡವಾಗಿ ತೆಗೆದುಕೊಳ್ಳಲೇಬೇಕು, ಆಧಾರ್ ಕಾರ್ಡ್ ಇದ್ದವ್ರಿಗೆಲ್ಲ ನೀವು ವೋಟರ್ ID ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಎರಡನೇದು, ಇಷ್ಟು ಅವಸರವಾಗಿ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಪ್ರಶ್ನೆ ಮಾಡಿದ್ದನ್ನೇ ಕೋರ್ಟು ಕೂಡ ಪ್ರಶ್ನೆ ಮಾಡುತ್ತೆ. ಅವಾಗ ಹೇಳ್ತಾರೆ, ಕಳೆದ ಬಾರಿ 2003ರಲ್ಲಿ ಮಾಡಿದಾಗಲೂ ಕೂಡ ಕೇವಲ 31 ದಿನಗಳಲ್ಲಿ ಇದನ್ನು ನಿಭಾಯಿಸಲಾಗಿತ್ತು, 8 ಕೋಟಿ ಮತದಾರರು. ಈಗ 2003 ನಂತರದ ಮಾತ್ರ ಮಾಡ್ತಾ ಇದ್ದೀವಿ. 2003ಕ್ಕೆ ಮುಂಚೆ ಯಾರ್ಯಾರು ವೋಟರ್ ID ಇದಾವೋ ಅವ್ರಿಗೆಲ್ಲ ವೋಟರ್ ID ಇರುತ್ತೆ. ಮುಂದಿರೋರಿಗೆ, ಮುಂದೆ ಹುಟ್ಟಿದವರು, ಮುಂದೆ ಸತ್ತವರು, ಮುಂದೆ ವಲಸೆ ಹೋದವರನ್ನೆಲ್ಲ ಕಡತೆ ಯಜ್ಞ ಮಾಡಿ ಈಗ ಸ್ವಚ್ಛವಾಗಿ ಉಳಿದವ್ರು ಕೊಡ್ತೀವಿ ಅಂತ. ಅರ್ಜಿದಾರರೇ ಹೇಳಿರೋ ಪ್ರಕಾರ 1,10,00,000 ಜನ ಈಗಾಗಲೇ ಸತ್ತೋಗ್ಬಿಟ್ಟಿದ್ದಾರೆ. ಈ 2003ರಿಂದ 2025ರವರೆಗೆ 22 ವರ್ಷದಲ್ಲಿ 1,10,00,000 ಜನ ಸತ್ತೋಗಿದ್ದಾರೆ. ಬಿಹಾರದಲ್ಲಿ 70 ಲಕ್ಷ ಜನ ವಲಸೆ ಹೋಗಿದ್ದಾರೆ. ಅಂದಮೇಲೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಬೇಕಾ ಮಾಡಬಾರ್ದಾ ಅಂತ ರಾಕೇಶ್ ದ್ವಿವೇದಿ ಅವರು ಪ್ರಶ್ನೆ ಮಾಡಿದಾಗ ಕೋರ್ಟಿಗೆ ಏನು ಹೇಳಬೇಕು ಅಂತ ಅರ್ಥವೇ ಆಗೋದಿಲ್ಲ. ನೀವು ಮಾಡುವಂಥ ಟೈಮ್ ಬೌಂಡ್ ಸರಿ ಇದೆಯಾ, ಅದ್ರ ಬಗ್ಗೆ ನೀವು ಅಫಿಡವಿಟ್ ಕೊಡಿ, ನೀವು ತೆಗೆದುಕೊಂಡಿರೋ ಕ್ರಮದ ಬಗ್ಗೆ ಅಫಿಡವಿಟ್ ಕೊಡಿ. ನಿಮ್ಮ ಯಾವುದೇ ಈ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸಲಿಕ್ಕೆ ನಮಗೆ ಅಧಿಕಾರ ಇಲ್ಲ, ನಾವು ನಿಲ್ಲಿಸ್ತಾನೂ ಇಲ್ಲ. ಆಮೇಲೆ ಅರ್ಜಿದಾರರು ತಡೆಯಾಜ್ಞೆಯನ್ನು ಕೇಳಿಲ್ಲ ಅಂತ ಕೋರ್ಟ್ ಹೇಳುತ್ತೆ. ಅಲ್ಲ ಸ್ವಾಮಿ, 10 ಜನ ಹಾಕಿರೋ ಅರ್ಜಿ ಏನಂತ ಹಾಕಿದ್ದಾರೆ? ಈ ರೀತಿಯಾಗಿ ಮತದಾರರ ಪರಿಷ್ಕರಣೆ ಆಗ್ತಾ ಇದೆ, ಇದನ್ನು ನಿಲ್ಲಿಸುವಂತೆ ನಿರ್ದೇಶನ ಕೊಡಿ ಅಂತಲೇ ತಾನೇ ಕೇಳಿದ್ದು. ಇದು ಅಸಿಂಧು, ಅಸಂವಿಧಾನಿಕ, ಈ ಪ್ರಕ್ರಿಯೆ ನಡಿಬಾರ್ದು, ಹೊಸ ವೋಟರ್ ಲಿಸ್ಟ್ ಆಗಬಾರದು ಅಂತ ಕೋರ್ಟಿಗೆ ಮನವಿ ಮಾಡಿರೋದು. ಅದರ ಅರ್ಥ ಏನು? ಪರೋಕ್ಷವಾಗಿ ಇದನ್ನು ನಿಲ್ಲಿಸಿ ಅಂತ ಕೋರ್ಟಿಗೆ ಹೋಗಿರೋದು ಮನವಿ. ತಡೆಯಾಜ್ಞೆಯನ್ನು ಕೇಳಿಲ್ಲ ಅಂತ ಕೋರ್ಟ್ ಹೇಳುತ್ತೆ. ವ್ಯಾಖ್ಯಾನ ಹೇಗಿರುತ್ತೆ ನೋಡಿ, ನಾನು ಸುಮಾರು ಯೂಟ್ಯೂಬ್ ಚಾನಲ್ಗಳು, ಇಂಗ್ಲೀಷ್ ನ್ಯೂಸ್ ಚಾನಲ್ಗಳಲ್ಲಿ ನಡೆದಂಥ ಚರ್ಚೆಯನ್ನು ನಿನ್ನೆ ರಾತ್ರಿ 12 ಗಂಟೆವರೆಗೂ ನೋಡಿದೆ. ನನಗೆ ಅನಿಸಿದ್ದು, ತಮಗೆ ಹೆಂಗೆ ಬೇಕೋ ಮನುಷ್ಯ ಹಂಗೆ ಅರ್ಥ ಮಾಡ್ಕೋತಾರೆ. ದಿ ಹಿಂದೂ ಪತ್ರಿಕೆ ಆಧಾರನ್ನು ನೀವು ಪರಿಗಣಿಸಿ ಅಂತ ಹೇಳಿದ್ದಾರೆ ಅಂತ. ಆಧಾರವನ್ನು ಪರಿಗಣಿಸ್ಲಿಕ್ಕೆ ಪರಿಶೀಲಿಸಿ ಅಂತ ಹೇಳೋದು, ಪರಿಗಣಿಸಿ ಅಲ್ಲ. ಪರಿಶೀಲಿಸೋದು ಬೇರೆ, ಪರಿಗಣಿಸೋದು ಬೇರೆ. ಪರಿಶೀಲಿಸಿ ಇದನ್ನು ಕೂಡ ನೀವು ಒಪ್ಕೊಳ್ಳಿಕ್ಕಾಗತ್ತಾ ನೋಡಿ. ಹೇಳತ್ತೆ ಈಗ ಚುನಾವಣೆಗೆ ಹಂಗೆ ಒಪ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳುತ್ತೆ. ಯಾಕೆಂದರೆ ಅಪೆಕ್ಸ್ ಕೋರ್ಟ್ನ ಆರ್ಡರ್ ಇದೆ. ಏನಂತ ಅಪೆಕ್ಸ್ ಕೋರ್ಟ್ ಆರ್ಡರ್ ಇದೆ? ಆಧಾರ್ ಕಾರ್ಡನ್ನು ನಾಗರಿಕ ಪತ್ರ ಅಂತ ಕನ್ಸಿಡರ್ ಮಾಡಬಾರ್ದು, ಅದೇನೇ ಇದ್ರೂ ಪರಿಚಯ ಪತ್ರ ಮಾತ್ರ ಅಂತ ಸ್ಪಷ್ಟವಾದಂಥ ಕೋರ್ಟ್ ತೀರ್ಪಿದೆ. ಆ ತೀರ್ಪಿನ ಅನ್ವಯ ಅದನ್ನು ನಾವು ನಾಗರಿಕರು ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾರು ನಾಗರಿಕರಲ್ಲೂ ಅವ್ರನ್ನ ವೋಟರ್ ID ಕೊಡಲ್ಲ. ಯಾರ ಅಧಿಕಾರ? ಚುನಾವಣಾ ಆಯೋಗದ ಅಧಿಕಾರ. ಈಗ ನ್ಯಾಯಾಂಗಕ್ಕೂ ಚುನಾವಣಾ ಆಯೋಗಕ್ಕಿರುವಂಥ ಅಂತರ ಮಾತಾಡೋಣ, ಹೋಲಿಕೆ ಮಾತಾಡೋಣ. ನ್ಯಾಯಾಂಗ ಅಂದರೆ ಏನು? ಸಂವಿಧಾನದಿಂದ ಮಾಡಿದಂಥ ಒಂದು ವ್ಯವಸ್ಥೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಚುನಾವಣಾ ಪ್ರಕ್ರಿಯೆ ನಡೆಸಿದ್ರೆ ಮಾತ್ರ ಡೆಮೋಕ್ರಸಿ ಉಳಿಯುತ್ತೆ. ಚುನಾವಣಾ ಪ್ರಕ್ರಿಯೆ ಯಾರು ನಡೆಸಬೇಕು? ಚುನಾವಣಾ ಆಯೋಗ ನಡೆಸಬೇಕು. ಚುನಾವಣಾ ಆಯೋಗ ನಡೆಸಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ನ್ಯಾಯಾಂಗ ಕೊಟ್ಟಿಲ್ಲ. ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸಲಿಕ್ಕೆ ತನ್ನ ವಿವೇಚನೆಗೆ ಅನುಗುಣವಾಗಿ ಮತದಾರರ ಪಟ್ಟಿಯನ್ನು ಮಾಡಲಿಕ್ಕೆ ವಿಧಿ ಅನುಚ್ಛೇದಗಳನ್ನ ಕೊಟ್ಟಿರೋದು ನಮ್ಮ ಸಂವಿಧಾನ. ನ್ಯಾಯಾಂಗಕ್ಕೆ ಹೇಗೆ ಅಧಿಕಾರ ಇದೆಯೋ ಚುನಾವಣಾ ಆಯೋಗಕ್ಕೂ ಅಧಿಕಾರ ಇದೆ. ಎರಡು ಪ್ರತ್ಯೇಕವಾಗಿ ನೋಡಿದಾಗ ಇದು ಮೇಲೆ ಇದು ಕೆಳಗೆ ಅಂತ ಆಗಲ್ಲ. ನೀನು ನಿಲ್ಲಿಸ್ಬಿಡು ಅಂಥೇಳಿ ನ್ಯಾಯಾಂಗಕ್ಕೆ ಹೇಳಲಿಕ್ಕಾಗಲ್ಲ. ನೀನು ಮಾಡುವಂಥ ಪ್ರಕ್ರಿಯೆ ನಿಲ್ಲಿಸ್ಬಿಡು ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಇಷ್ಟೇ ಗಡುವಿನೊಳಗೆ ಮಾಡಬೇಕು, ಇಷ್ಟು ಕಾಲ ಇರಬೇಕು ಅಂತ ಎಲ್ಲಿ ಕೊಟ್ಟೇ ಇಲ್ಲ. ಅದು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ವಿವೇಚನೆಗೆ ಬಿಟ್ಟಂಥ ವಿಚಾರ. ನಾನು ಇದ್ರ ಬಗ್ಗೆ ಈಗಾಗಲೇ ಹಿಂದೆ ಹೇಳಿದ್ದೀನಿ. ಈಗ ಅದನ್ನು ಇಂಟರ್ಪ್ರಿಟೇಷನ್ ಮಾಡಿ ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ ಚುನಾವಣಾ ಆಯೋಗಕ್ಕೆ ಹೆಂಗೆ ಹೇಳ್ಬಿಟ್ಟಿದೆ ಸುಪ್ರೀಂ ಕೋರ್ಟು, ಆಧಾರ್ ಕಾರ್ಡ್ನು ಒಪ್ಪು ಅಂತ ಹೇಳಿದೆ, ರೇಷನ್ ಕಾರ್ಡು ಒಪ್ಪು ಅಂತ ಹೇಳಿದೆ, ಹೆಂಗೆ ಬಿತ್ತು, ಇವ್ರು ನೋಡಿದರೆ ಸುಳ್ಳೆ, ಇದನ್ನು ನಾವು ಏಕ ಮುಖಭಂಗ ಅಂತ ಹೇಳ್ತಾ ಇದ್ದಾರೆ ಅಂತ ಇವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಎಡ್ಚರು ಮಾಡಲಿ. ಯಾಕೆಂದರೆ 28ನೇ ತಾರೀಕಿಗೆ ಇದು ಮುಗಿದ ಮೇಲೆ ಇದನ್ನು ಕಡತವನ್ನು ತೆಗೆದುಕೊಂಡು ಹೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇಷ್ಟೆಲ್ಲ ಪ್ರಕ್ರಿಯೆ ನಡೆದಂಥ ವೋಟರ್ ಲಿಸ್ಟನ್ನು ರಿಜೆಕ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯ ಹಕ್ಕು ಕೂಡ ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ಗಿಲ್ಲ. ಬೇಕಾದ್ರೆ ಕಾದು ನೋಡಿ, ನಾನು ಹೇಳಿರೋ ಮಾತನ್ನ
ನಾನೇನು ನ್ಯಾಯಾಂಗ ಪಂಡಿತನಲ್ಲ ಅಥವಾ ವಕೀಲನಲ್ಲ, ಜಡ್ಜ್ ಅಲ್ಲ, ಇದರ ಕಾನೂನು ವಿಶ್ಲೇಷಕನಲ್ಲ. ನನಗೆ ಗೊತ್ತಿರುವಂಥ ಜನಸಾಮಾನ್ಯನಾಗಿ ನಾನು ಕಂಡುಕೊಂಡಂಥ ಸತ್ಯ ಏನು ಅಂದರೆ, ಕಾರ್ಯಾಂಗ ಶಾಸಕಾಂಗಕ್ಕೆ ಏನು ಅಧಿಕಾರಗಳಿದ್ದು ಅದೇ ಅಧಿಕಾರ ಕೂಡ ನ್ಯಾಯಾಂಗಕ್ಕೂ ಇರುತ್ತೆ. ಅದ್ರ ಓವರ್ ರೂಲ್ ಮಾಡೋಕ್ಕೆ ಅವ್ರಿಗೂ ಆಗಲ್ಲ. ಅದು ಹೆಂಗೆ ಓವರ್ ರೂಲ್ ಮಾಡಿಬಿಡ್ತಾರೆ? ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ಎಲ್ಲರ ಮೇಲೆ ಅಂತ ತಲೆ ಮೇಲೆ ಕೂತ್ಕೊಂಡು ಮೆಣಸರಿತೀನಿ ಅಂತೇಳಿ ಹಂಗೆ ಅರಿಲಿಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವತಃ ನಿನ್ನೆ ಆನರೇಬಲ್ ಜಸ್ಟಿಸ್ಸೇ ಹೇಳಿದ್ದಾರೆ, ನಾವು ಆ ರೀತಿ ನಿಲ್ಸೋಕ್ಕಾಗಲ್ಲ ಇದ್ದ ಪ್ರಕ್ರಿಯೆಯನ್ನು, ಅದು ಸಂವಿಧಾನ ಕೊಟ್ಟಂಥ ಅಧಿಕಾರ ಅಂತ ಹೇಳಿದ್ದಾರೆ. ಆದರೆ ಆ ಮಾತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಡಚರ್ಯ ಯಾವತ್ತೂ ವಿಫಲ ಆಗ್ತಾರೆ. ಮನುಷ್ಯ ಯಾವಾಗಲೂ ತನಗೆ ಹೇಗೆ ಬೇಕೋ ಹಾಗೆ ಕೇಳಿಸ್ಕೊತಾನೆ, ತನಗೆ ಯಾವುದು ಮುದ ಅನಿಸತ್ತೋ ಅದನ್ನು ಮಾತ್ರ ಸ್ವೀಕರಿಸ್ತಾನೆ. ಅದು ಮನುಷ್ಯಜನ್ಯ ಸ್ವಭಾವ. ಈಗ ಎರಡನೇ ವಿಷಯಕ್ಕೆ ಬರ್ತೇನೆ. ಎರಡನೇ ವಿಷಯ ಉದಯ್ಪುರ್ ಫೈಲ್ ಸಿನಿಮಾದ ಬಗ್ಗೆ. ಇದು ನೋಡಿ ಎಂಥ ಮಜಾ ಇದೆ ಕೇಸು ಅಂದರೆ, ಸುಪ್ರೀಂ ಕೋರ್ಟ್ ನಿನ್ನೆ ಹೇಳಿತ್ತು. ಏನಂತ ಹೇಳಿತ್ತು? ಈ ಸಿನಿಮಾವನ್ನು ತಡೆಯಾಜ್ಞೆ ಕೊಡೋಕ್ಕಾಗಲ್ಲ, ಸಿನಿಮಾ ಬಿಡುಗಡೆಯನ್ನು ಮಾಡಿ, ಶುಕ್ರವಾರ ದಿವಸ ಬಿಡುಗಡೆ ಆಗತ್ತೆ, 11ನೇ ತಾರೀಕು ಅಂದರೆ ಇವತ್ತು ಬಿಡುಗಡೆ ಮಾಡಿ. ಡೆಲ್ಲಿ ಹೈಕೋರ್ಟ್ನಲ್ಲಿ ಇದೇ ಪ್ರಕರಣ ನಡೀತಾ ಇದೆ. ಡೆಲ್ಲಿ ಹೈಕೋರ್ಟ್ ಏನಂತ ಹೇಳಿದೆ? ಡೆಲ್ಲಿ ಹೈಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠ, ಡಿ ಕೆ ಉಪಾಧ್ಯಾಯ್, ಜಸ್ಟಿಸ್ ಅನೀಶ್ ದಯಾಲ್ ಅಂಥೇಳಿ ಇಬ್ಬರು ಬೆಂಚ್ನಲ್ಲಿ ಬಂದಂಥ ವಿಚಾರಣೆಗೆ ಬಂದಂಥ ವಿಚಾರ. ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ಆರೋಪಿ, 8ನೇ ಆರೋಪಿ ಕೇಳ್ಕೊಂಡಿದ್ದ. ಏನಂತ? ಈ ಸಿನಿಮಾ ಬಿಡುಗಡೆ ಆದರೆ ಇದರ ವರ್ಡಿಕ್ಟ್ ಬಗ್ಗೆ, ಈ ಪ್ರಕರಣದ ತೀರ್ಪಿನ ಮೇಲೆ ಅದು ಪರಿಣಾಮ ಬೀರುತ್ತೆ, ಪ್ರತಿಕೂಲ ಪರಿಣಾಮ ಬೀರುತ್ತೆ, ಆದ್ದರಿಂದ ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತ ಆತ ಕೇಳಿದ್ದ ಸಾಬಣ್ಣ. ಇಲ್ಲಿ ಏನಂತ ಕೇಳಿದ್ದಾರೆ? ಇಲ್ಲಿ ಜಮಿಯತ್ ಉಲೇಮಾ ಹಿಂದ್ ಕೇಳಿದೆ, ಕಪಿಲ್ ಸಿಬಲ್ ಅದರ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹೈಕೋರ್ಟಲ್ಲಿ. ಅವರೇನು ಹೇಳ್ತಾರೆ? ಈ ಸಿನಿಮಾ ಕೋಮುದ್ವೇಷವನ್ನು ಉಂಟು ಮಾಡುತ್ತೆ, ಆದ್ದರಿಂದ ಈ ಸಿನಿಮಾ ಬಿಡುಗಡೆ ಆಗಬಾರ್ದು, ಇದಕ್ಕೆ ಬ್ಯಾನ್ ಮಾಡಬೇಕಿನ್ನು. ಜಸ್ಟಿಸ್ ಏನಂತ ಹೇಳಿರಬೇಕು? ಯಾರು ಈ ರೀತಿ ಕೋಮುದ್ವೇಷ ಹರಡತ್ತೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಸಿನಿಮಾ ತೋರಿಸ್ಬಿಡಿ ಅಂತ. ಅವ್ರಿಗೆ ಸಿನಿಮಾ ಹೆಂಗೆ ತೋರಿಸಿದ್ರು ಅವ್ರು ಕೋಮುದ್ವೇಷ ಹರಡತ್ತೆ ಅಂತಲೇ ಹೇಳೋರು ಅವರು. ಕಪಿಲ್ ಸಿಬಲ್ ಯಾಕೆ ಸೌಹಾರ್ದತೆಯ ಸಿನಿಮಾ ಅಂತ ಹೇಳ್ತಾರೆ? ತಮ್ಮ ಕಕ್ಷಿದಾರನ ಮನಸ್ಥಿತಿಗೆ ವಿರುದ್ಧವಾಗಿ, ವ್ಯತಿರಿಕ್ತವಾಗಿ, ಜಮಿಯತ್ ಉಲೇಮಾ ಹಿಂದ್ ಮನಸ್ಥಿತಿಗೆ ವಿರುದ್ಧವಾಗಿ ಅವರೇಕಿಲ್ಲ, ಸಿನಿಮಾ ಭಾಳ ಚೆನ್ನಾಗಿದೆ, ಹಿಂದೂ ಮುಸಲ್ಮಾನ್ ಬಾಯಿ ಅಂತ ಹೇಳುತ್ತೆ, ತುಂಬ ಒಳ್ಳೆಯ ಸಿನಿಮಾ, ಈ ರೀತಿ ಮುಸಲ್ಮಾನರ ಕತಲ್ ಮಾಡಿದ್ದನ್ನು ಒಪ್ಪಬಾರ್ದು ಅಂತ ಹೇಳುತ್ತೆ ಸಿನಿಮಾ ಅಂತ ಅವರೇ ಕೇಳ್ತಾರೆ. ಸಿನಿಮಾ ನೋಡಿ ಹೊರಗಡೆ ಬರ್ತಾರೆ, ಕೋರ್ಟ್ಗೆ ಬರ್ತಾರೆ, ದಿಲ್ಲಿ ಹೈಕೋರ್ಟ್ಗೆ ಬಂದು ಹೇಳ್ತಾರೆ, ಇಲ್ಲ ಸ್ವಾಮಿ ಸಿನಿಮಾ ಚೆನ್ನಾಗಿಲ್ಲ, ಇದು ಬಂದುಬಿಟ್ರೆ ಬೆಂಕಿ ಹೊತ್ಕೊಂಡ್ಬಿಡತ್ತೆ, ಭುಗಿಲೆದ್ದು ಬಿಡತ್ತೆ ಅಂತ. ಅವಾಗ ಪೀಠ ಹೇಳುತ್ತಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಇದ್ರ ಬಗ್ಗೆ ಬೇರೆ ಇನ್ನೊಂದು ಪ್ರಕರಣದಲ್ಲಿ ವಿಚಾರಣೆ ನಡೀತಾ ಇದೆ, ಅಲ್ಲಿ ಸಿನಿಮಾ ಬಿಡುಗಡೆ ಆಗಬಾರದು ಅಂತೇನು ಹೇಳಿಲ್ವಲ್ಲ ಅವರು, ಚಿತ್ರ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಇನ್ನೊಬ್ಬರು ಕಕ್ಷಿದಾರ ಹಾಕಿರುವಂಥ ಕೇಸಲ್ಲಿ ಅಂತ ವಾದ ಮಂಡನೆ ಆಗುತ್ತೆ. ವಾದ ಮಂಡನೆ ಆದ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಹೇಳ್ತಾರೆ, ಅದು ತೀರ್ಪಲ್ಲ, ಮೌಖಿಕವಾಗಿ ಹೇಳಿದ್ದು. ಮೌಖಿಕವಾಗಿ ಹೇಳಿದ್ದಕ್ಕೆ ಯಾವತ್ತೂ ಬೆಲೆ ಇರುವುದಿಲ್ಲ, ಅದು ಕೇವಲ ಟಿಪ್ಪಣಿ, ಅದು ಅಬ್ಸರ್ವೇಷನ್ ಫ್ರಮ್ ದಿ ಆನರೇಬಲ್ ಜಸ್ಟಿಸ್ ಮೈ ಲಾರ್ಡ್. ಆದ್ದರಿಂದ ಈ ಸಿನಿಮಾಗೆ ತಡೆಯಾಜ್ಞೆ ನಿಲ್ಲಬೇಕು, ಸಿನಿಮಾಗೆ ತಡೆಯಾಜ್ಞೆ. ಎಂಥ ವಿಚಿತ್ರ! ನನಗೆ ಇದ್ರ ಬಗ್ಗೆ ನಿಜವಾಗಲೂ ವ್ಯಾಖ್ಯಾನ ಮಾಡಲಿಕ್ಕೆ ಬೇಸರ. ಒಂದು ದಿಲ್ಲಿ ಹೈಕೋರ್ಟು ಇಡೀ ದೇಶಾದ್ಯಂತ ಒಂದು ಸಿನಿಮಾ ಬಿಡುಗಡೆಗೆ ತಡೆಯಾಜ್ಞೆಯನ್ನು ನೀಡುತ್ತೆ ಅಂದರೆ ಹಂಗಾರೆ ಅದರ ಜೂರಿಡಿಕ್ಷನ್ ಏನು? ಆ ಕೋರ್ಟಿನ ಜೂರಿಡಿಕ್ಷನ್ ಏನು ಸ್ವಾಮಿ? ಸಿನಿಮಾ ಇಡೀ ದೇಶಾದ್ಯಂತ ಬಿಡುಗಡೆ ಆಗಬಾರ್ದು, ನೀವು ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ CBFCಯಿಂದ ಬಿಡುಗಡೆ ಅನುಮತಿಯನ್ನು ಪಡೆದ ಸಿನಿಮಾ ಇದು, ಸೆನ್ಸಾರ್ ಬೋರ್ಡ್ನಿಂದ. ಮತ್ತೆ ಅನುಮತಿಯನ್ನು ಪಡೀರಿ, ಪುನರ್ ಪರಿಶೀಲನೆಗೆ ಹಾಕಿ. ಎಂಥ ವ್ಯವಸ್ಥೆ ಇದು! ಜನ ಹೆಂಗೆ ಇದನ್ನು ಒಪ್ಕೋತಾರೆ ಅರ್ಥ ಆಗೋದಿಲ್ಲ. ಇವತ್ತು ಸಿನಿಮಾ ಬಿಡುಗಡೆ ಆಗಲಿಲ್ಲ, ನಾನು ಕಾದು ಕೂತಿದ್ದೆ, ಪಿಕ್ಚರ್ ಹೆಂಗಾದರೂ ಇರಲಿ ನೋಡೋಣ, ಒಂದು 10 ಜನರಿಗೆ ತೋರಿಸೋಣ, 10 ಜನರಿಗೆ ತಿಳುವಳಿಕೆ ಬಂದರೆ ಸಾಕು. ನಾವು ಹಾಕೋದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕಮೆಂಟು ನಮ್ಮ ಜೀವಕ್ಕೆ ಕೂತಾಗತ್ತೆ ಅನ್ನುವಂಥ ವಿಚಾರ ಇರುವಂಥ ಸಿನಿಮಾ, ಅರ್ಥ ಮಾಡ್ಕೊಳ್ಬೇಕಾದಂಥ ಸಿನಿಮಾ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಎಡಚರ್ ಅಂತಾರೆ, ಮತಾಂಧ್ರ ಬಂದು ಸರ್ತಾನ್ಸೆ ಜೋದ ಅಂತ ಕುತಿ ಕತ್ತರಿಸಿ ಹೋಗ್ತಾರೆ. ಅದ್ರ ಬಗ್ಗೆ ಇರೋ ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತಾರೆ. ನಡೆದಿರೋ ಘಟನೆ ಯಾವುದೋ 1000 ವರ್ಷಗಳ ಹಿಂದಲ್ಲ, ಕರೆಕ್ಟಾಗಿ 3 ವರ್ಷಗಳ ಹಿಂದೆ ಜೂನ್ 28, 2022 ಬಿಡುಗಡೆ ಆಗಿರೋ ಸಿನಿಮಾ. ಅದನ್ನು ತೋರಿಸಿರೋ ಸಿನಿಮಾನ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ್ದು, ಜನರಿಗೆ ಕನ್ನಡಿ ಹಿಡಿಬೇಕಾದಂಥ ಸಿನಿಮಾನ ಬಿಡುಗಡೆ ಮಾಡಬೇಡ ಅಂತ ದಿಲ್ಲಿ ಹೈಕೋರ್ಟು ಆದೇಶವನ್ನು ನೀಡುತ್ತೆ. ಇನ್ನೊಬ್ಬ ಅವಿವೇಕಿಯ ಬಗ್ಗೆ ಮಾತಾಡ್ತೀನಿ, ಸುಭಾಷ್ ಗಾಯಕ್ವಾಡ್ ಅಂತೇಳಿ. ಈತ ಒಬ್ಬ MLA ಮಹಾರಾಷ್ಟ್ರದಲ್ಲಿ, ಏಕನಾಥ್ ಶಿಂದೆ ಬಣದವನು, ಯಥಾ ರಾಜ ತಥಾ ಪ್ರಜಾ. ಈತ ಹೋಗಿ ಕ್ಯಾಂಟೀನಲ್ಲಿ ಚೆನ್ನಾಗಿ ಬಂದು ಥಳಿಸ್ತಾನೆ ಯೋಗಿ ಅನ್ನೋನು. ಯಾಕೆ ಅಂತಂದರೆ ದಾಲು ಅಂದರೆ ನಾವೇನು ಸಾರು ಅಂತೇವೆ, ಬೇಳೆ ಸಾರು ಅಂತೇವಲ್ಲ, ಅದು ಹಳಸಿತ್ತು ಅಂತ ಹೊಡಿತಾರೆ. ವೈರಲ್ ಆಗತ್ತೆ, ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗತ್ತೆ, ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಮುಖ್ಯಮಂತ್ರಿ ಅಂತಾರೆ. ಅದಾದಮೇಲೆ ಒಂದು ಚಾನಲ್ನವರು ಇವನು ಇಂಟರ್ವ್ಯೂ ಮಾಡ್ತಾರೆ, ಸುಭಾಷ್ ಗಾಯಕ್ವಾಡ್. ನಾ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ, ಇನ್ನೂ ಚೆನ್ನಾಗಿ ಹೊಡಿಬೇಕಾಗಿತ್ತು, ನಾನು ಅವಕಾಶ ಸಿಕ್ಕರೆ ಇನ್ನೊಂದು ಸಲ ಹೊಡಿತೀನಿ ಅಂತ ನಾವು.
ಅಷ್ಟೇ ಹೇಳಲ್ಲ, ಇನ್ನು ಮುಂದುವರೆದ ಅವನ ಮಾತು ಕೇಳಬೇಕು ನೀವು. ಏನು ಹೇಳ್ದ ಅಂದರೆ, ಈ ದಕ್ಷಿಣ ಭಾರತೀಯರು ಬಂದು ಇಡೀ ನಮ್ಮ ಮುಂಬೈ ಹಾಳು ಮಾಡಿಬಿಟ್ಟಿದ್ದಾರೆ. ಈ ಮುಂಬೈ ಸೌತ್ ಕ್ಯಾನ್ರಾದ ಬಂಟ್ಸು ಶೆಟ್ಟಿಗಳೆಲ್ಲ ಬಂದು ಲೇಡೀಸ್ ಬಾರು ಡ್ಯಾನ್ಸ್ ಬಾರು ಮಾಡಿ ನಮ್ಮ ಹುಡುಗರನ್ನ ಹಾಳು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಿಲ್ಲಿಸಬೇಕು. ಇವರಿಂದ ನಮ್ಮ ಇಡೀ ವ್ಯವಸ್ಥೆ ಹಾಳಾಗ್ತಾ ಇದೆ. ಇನ್ಮೇಲೆ ಈ ರೀತಿ ಕಾಂಟ್ರಾಕ್ಟನ್ನು ಬೇರೆ ರಾಜ್ಯದವರಿಗೆ ಕೊಡಬಾರ್ದು, ಮರಾಠಿಗರಿಗೆ ಕೊಡಬೇಕು. ಅವ್ರಿಗೆ ನಮ್ಮ ಆಹಾರ ವಿಚಾರ ಎಲ್ಲ ಗೊತ್ತಿರುತ್ತೆ. ಈ ಕ್ಯಾಂಟೀನ್ನ ಕಾಂಟ್ರಾಕ್ಟ್ನ ನೀವು ಸೌತ್ ಇಂಡಿಯನ್ಗೆ ಯಾಕೆ ಕೊಟ್ರಿ, ನೀವು ದಕ್ಷಿಣ ಭಾರತೀಯರಿಗೆ ಯಾಕೆ ಕೊಟ್ರಿ, ಲೇಡೀಸ್ ಬಾರ್ ಮಾಡ್ಕೊಂಡು ಓಡಾಡೋ ಜನ ಇವರು ಅಂತ ಬಾಯಿಗೆ ಬಂದ ಹಾಗೆ ಚಾನಲಲ್ಲಿ ಮಾತಾಡ್ತಾನೆ. ಈತ ಎಂಥ ಅವಿವೇಕಿ ಅಂತಂದರೆ, ಚುನಾವಣೆ ಸಂದರ್ಭದಲ್ಲಿ ಮತದಾರರ ಬಗ್ಗೆನೇ ಮಾತಾಡಿದ್ದೇವೆ. ಏನಂತಂದರೆ, ಮತದಾರರು ವೇಶ್ಯರಿಗಿಂತ ಕಡೆ ಅವರು. ವೇಶ್ಯರಿಗಾದರೂ ಒಂದಿಷ್ಟು ನಿಯತ್ತಿರುತ್ತೆ, ವೋಟರ್ಸ್ಗೆ ಅದು ಇರೋದಿಲ್ಲ ಅಂತ ಹೇಳಿದ್ದ. ರಾಹುಲ್ ಗಾಂಧಿ ಬಗ್ಗೆನೂ ಹೇಳಿದ್ದ. ರಾಹುಲ್ ಗಾಂಧಿ ನಾಲಿಗೆ ಕತ್ತರಿಸ್ಕೊಡ್ರಿ 11 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಏಕನಾಥ್ ಶಿಂದೆ ಬಣದವನು ಅಂದಮೇಲೆ ರೌಡಿಸಮ್ ಮಾಡಿದೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಆತ ಇದನ್ನೇ ಮಾಡ್ಕೊಂಡು ಬರಬೇಕು. ಆತನನ್ನು ತಹಬಂದಿಗೆ ತರಬೇಕಾದ ಕೆಲಸ ಯಾರ್ದು? ಒಂದು ಏಕನಾಥ್ ಶಿಂದೆದು, ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇಂಥವ್ರನ್ನ ಇಟ್ಕೊಳ್ಳಲ್ಲ. ಸಂಸ್ಕೃತಿಯಿಂದ ಬಂದಿರುವಂಥ ಪಕ್ಷ ನಮ್ಮದು, ಇದಕ್ಕೆಲ್ಲ ಆಸ್ಪದ ಕೊಡೋದಿಲ್ಲ, ಗುಂಡಾಗಿರಿ ನಮ್ಮನ್ನು ನಡೆಯಲ್ಲ ಅಂತ ಹೇಳಬೇಕು. ಎರಡನೇದಾಗಿ ಮುಖ್ಯಮಂತ್ರಿ ಈತನನ್ನು ಸಸ್ಪೆಂಡ್ ಮಾಡಿಸ್ಬೇಕು. ಎರಡೂ ಆಗಲಿಲ್ಲ. ಇದು ಮಹಾರಾಷ್ಟ್ರದ ಕತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.